ಬ್ಯಾಂಗ್ಳೂರ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಮತ್ ನನ್ ಬಗ್ಗೆ ಏನ್ ಯೋಚನೆ ಮಾಡಿದೀಯಾ? ನಾನು ಉಲ್ಲಾಸ್, ಅನುಬಂಧನದ ಬಂಧನದಲ್ಲಿ, ಅನುರಾಗದ ಅಂಚಿನಲ್ಲಿ, ಈಗ ಬ್ರೇಕಪ್ನ ಬಿಗಿನಿಂಗ್ನಲ್ಲಿ. ಈ ಸಂಜೆ ಬಾನಲ್ಲಿರೋ ಸೂರ್ಯನ ಜೊತೆ ಎದೆಯಲ್ಲಿರೋ ಪ್ರೀತಿ ಕೂಡ ಮುಳುಗ್ತಾ ಇತ್ತು. ಕನ್ಫ್ಯೂಷನ್ ಅನ್ನೋದು ಕಾಮನ್ ಆಗಿ ಪ್ರತಿಯೊಬ್ಬನಲ್ಲೂ ಇದ್ದೇ ಇರುತ್ತೆ. ಏನ್ ಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೂ ಪರವಾಗಿಲ್ಲ, ಆದರೆ ಏನ್ ಬೇಡ ಅನ್ನೋ ಕ್ಲಾರಿಟಿ ಆದ್ರೂ ಇರಬೇಕು. ಆದರೆ ಅದು ನನ್ನಲ್ಲಿಲ್ಲ. ಮೂವಿ ಬಿಗಿನಿಂಗ್ನಲ್ಲೇ ಇಷ್ಟೊಂದು ಹೆವಿ ಡೈಲಾಗು ಏನಕ್ಕೆ ಅಂತ ಅನ್ಕೊಂತಿದ್ದೀರಾ? ಇದಕ್ಕೆಲ್ಲ ರೀಸನ್ ನನ್ನ ಲೈಫಲ್ಲಿ ನಡೆದಿರೋ ಘಟನೆಗಳು, ಅದರಿಂದಾದ ಕನ್ಫ್ಯೂಷನ್ಗಳು. ಡೀಟೇಲ್ ಆಗಿ ನನ್ನ ಬಗ್ಗೆ ಹೇಳ್ತೀನಿ, ಕೇಳಿ. ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಅವನ್ನೆಲ್ಲ ಸಂದರ್ಭ ಸಹಿತ ವಿವರಿಸಿದ್ರೆ ಹೀಗಿರುತ್ತೆ. 10 ವರ್ಷ ಇದ್ದಾಗ ಹುಚ್ಚಗೆ ಅರ್ಜೆಂಟ್ ಆಗುತ್ತೆ, ಆದರೆ ಎಲ್ಲರ ಮುಂದೆ ಕೇಳಲ್ಲ ಬೇಡವಾ ಅನ್ನೋ ಕನ್ಫ್ಯೂಷನ್. ಹೈಸ್ಕೂಲ್ ಮುಗಿಸಿ ಕಾಲೇಜ್ ಹೋದಾಗ ಸೈನ್ಸಾ ಆರ್ಟ್ಸಾ ಕಾಮರ್ಸಾ ಅನ್ನೋ ಕನ್ಫ್ಯೂಷನ್. ಕಾಲೇಜ್ ಕಟ್ಟೆ ಮೇಲೆ ಫ್ರೆಂಡ್ಸ್ ಜೊತೆ ಕೂತಿರ್ತೀವಿ, ಪಾಸ್ ಆಗೋ ಹುಡುಗಿ ತಿರುಗಿ ನೋಡ್ತಾಳೆ. ಅವಳು ನನ್ನನ್ನು ನೋಡಿದ್ಲಾ ಇಲ್ಲ ನನ್ನ ಫ್ರೆಂಡ್ನ ನೋಡಿದ್ಲಾ ಅನ್ನೋ ಕನ್ಫ್ಯೂಷನ್. ಬೆಳಗ್ಗೆ ಎದ್ದ ಕೂಡಲೇ ಗಣಪತಿ ನೋಡ್ಲಾ ಅವರಪ್ಪ ಶಿವನ್ ನೋಡ್ಲಾ ಅನ್ನೋ ಕನ್ಫ್ಯೂಷನ್. ಆದರೆ ಫಸ್ಟ್ ನೋಡೋದೇ ಬೇರೆ. ಹುಡುಗಿ ಎದುರುಗಡೆ ಬಂದಾಗ ಫೇಸ್ ನೋಡ್ಲಾ ಇಲ್ಲ ರೋಡ್ ನೋಡ್ಲಾ ಅನ್ನೋ ಕನ್ಫ್ಯೂಷನ್. ನಾನು ಉಲ್ಲಾಸ್, ಅದು ನನ್ನ ಹೆಸರಲ್ಲಷ್ಟೇ. ನಾನು ಡಿಗ್ರಿ ಸೇರಿ 1.5 year ಆಗಿತ್ತು. ಹಾಯ್, ಆವಾಗಿಂದ ಇವನು ನನ್ನ ರೂಮ್ಮೇಟ್. ನಾನು ಕ್ಲಾಸಲ್ಲಿದ್ದಾಗ ಇವನು ರೂಮಲ್ಲಿ ಇರ್ತಿದ್ದ, ನಾನು ರೂಮಲ್ಲಿದ್ದಾಗ ಹೊರಗಡೆ ಇರ್ತಿದ್ದ. ಇವತ್ತು ಇವನು ಲಾಸ್ಟ್ ಡೇ, ನೆಕ್ಸ್ಟು ಬ್ಯಾಂಗ್ಳೂರ್ ಹೋಗ್ತಿದ್ದಾನೆ. ನೀನು ಯಾವಾಗ ಹೊರಡೋದು ಇಲ್ಲಿಂದ? ಟ್ರೈ ಮಾಡ್ತಿದ್ದೀನಿ, ನೋಡೋಣ. ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಮಗ? ನೀನು ಬಂದ್ಬಿಡು ಬೆಂಗಳೂರಿಗೆ. ನಿಂಗಿರೋ ಟ್ಯಾಲೆಂಟ್ಗೆ ಇಂಡಸ್ಟ್ರಿ ಸೇರಿದ್ರೆ ಬೇಗ ಹೆಸರು ಮಾಡ್ಬೋದು. 20-30 ವರ್ಷ ರೈಟ್ ಟೈಮ್ ಇಂಡಸ್ಟ್ರಿ ಸೇರೋಕೆ. 30 ದಾಟಿದ್ರೆ ಅಂತ ಇಟ್ಕೋ, ಮದುವೆ, ಹೆಂಡತಿ, ಮಕ್ಕಳು, ರೆಸ್ಪಾನ್ಸಿಬಿಲಿಟಿ ಅಷ್ಟು ಈಸಿ ಇರಲ್ಲ ಮಗ. ಯೋಚನೆ ಮಾಡು. ಬೆಂಗಳೂರು ಬರ್ತೀನಿ ಅಂದರೆ ಜಸ್ಟ್ ವಾಟ್ಸಪ್ ಮಾಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಬಾಯ್. ಈ ಏಜಲ್ಲಿ ಹೆಸರು ಮಾತ್ರ ಮಾಡ್ಬೋದಾ? ಹೆಸರು ಮಾಡೋಕ್ಕೆ ಇಂಡಸ್ಟ್ರಿ ಒಂದೇನು ಆಪ್ಷನ್? ಇಂಡಸ್ಟ್ರಿಗೆ ಹೋಗ್ಲಾ ಬೇಡವಾ? ಏನು ಮಾಡ್ಲೋ? ಇಂಡಸ್ಟ್ರಿ ಬೆಟರ್ ಆಪ್ಷನ್ ಅನ್ಸುತ್ತೆ ಕಣೋ. ಯಾಕೆ? ಜಸ್ಟ್ ಯೋಚನೆ ಮಾಡಿ ನೋಡು. ನಾನು ನೀನು ಪ್ರಫುಲ್ ಒಟ್ಟಿಗೆ PU ಮುಗಿಸಿದ್ವಿ, ಒಂದೇ ಕಾಲೇಜಲ್ಲಿ ಡಿಗ್ರಿ ಸೀಟು ತಗೊಂಡ್ವಿ, ಒಟ್ಟಿಗೆ ಹುಡುಗಿರ್ಗೂ ಲೈನ್ ಹೊಡೆದ್ವಿ, ಒಟ್ಟಿಗೆ ಇಂಟರ್ನಲ್ಸು ಬರೆದ್ವಿ. 3 ಜನನು ಫೇಲು, ಅದು ಸಿಂಗಲ್ ಡಿಜಿಟ್. ಆದರೆ ಇನ್ನು 5 ವರ್ಷ ಆದಮೇಲೆ? ಹೌದು, 5 ವರ್ಷ ಆದಮೇಲೆ ತುಂಬ ವಿಷಯಗಳು ಬದಲಾಗುತ್ತೆ. ಆದರೆ ಇಲ್ಲೇ ಇದ್ಕೊಂಡು ಓದೋಕ್ಕಾಗಲ್ವಾ? ಇಲ್ಲೇ ಇದ್ಕೊಂಡ ಇಂಟರ್ನಲ್ಸೇ ಪಾಸ್ ಆಗಿಲ್ಲ ನೀನು, ಇನ್ನು ಫೈನಲ್ ಇಯರ್ ಪಾಸ್ ಆಗ್ತೀಯಾ? ಒಂದು ವೇಳೆ ಪಾಸ್ ಆದೆ ಅಂತಂದ್ರೆ ಇಟ್ಕೋ, ಮತ್ತೆ PG ಸೀಟ್ ತಗೋಬೇಕು. ದಿನ ಪೂರ್ತಿ ಓದೋನಿಗೆ ಸೀಟ್ ಸಿಗುತ್ತೋ ಇಲ್ಲೋ ಡೌಟು. ಇನ್ನು ನಿನಗೆ ಸಿಗುತ್ತಾ? ಓದೋದು ನನ್ನ ಕೈಲಾಗಲ್ವಾ? ನಾನು ಏನಾದರೂ ಮಾಡಬೇಕು ಅಂದರೆ ಇಂಡಸ್ಟ್ರಿ ಸೇರಲೇಬೇಕಾ ಅಥವಾ ಇಲ್ಲೇ ಇರಬೇಕಾ? ಈ ಕನ್ಫ್ಯೂಷನಿಂದ ಹೊರಗೆ ಬರಲೇಬೇಕು. ಬ್ಯಾಂಗ್ಳೂರಿಗೆ ಹೋಗಲೇಬೇಕು. ಆಕ್ಚುಯಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದ್ದೆ ಇವಾಗ. ಏನು ಅಂತೀರಾ? ಅದಕ್ಕಿಂತ ಮುಂಚೆ ನಂದೊಂದು ಸಣ್ಣ ಫ್ಲಾಶ್ ಬ್ಯಾಕ್. ವಾಟ್ ಈಸ್ ಹರ್ನಿಯಾ? ಯಾಕೋ ಒಂದು ಆನ್ಸರ್ ಮಾಡ್ತಿಲ್ಲ? ಓದಿಲ್ವಾ? ಇಲ್ಲ ಸರ್, ನಿನ್ನೆ ತುಂಬ ಟೆನ್ಷನ್ ಆಗಿ ಮೂವಿಗೆ ಹೋಗಿದ್ದೆ.
ಬರೀ ಮೂವಿ ನೋಡೋಕೆ ಥಿಯೇಟ್ರಿಗೆ ಹೋಗೋ ನಿಮಗೆ ಆನ್ಸರ್ ಎಲ್ಲಿಂದ ಬರುತ್ತೆ? ಒಂದ್ ದಿನನಾದ್ರೂ ಆಪರೇಷನ್ ಥಿಯೇಟರ್ ಹೆಂಗಿದೆ ಅಂತ ನೋಡಿದ್ಯಾ? ಸರ್ ಹೇಳಿದ್ಮೇಲೆ ಯಾವತ್ತೂ ಪೋಸ್ಟಿಂಗ್ಸ್ ಹೋಗ್ದೇ ಇರೋ ನಾನು ಫಸ್ಟ್ ಟೈಮ್ ಓಟಿಗೆ ಹೋದೆ. ಎಲ್ಲ ಹೊಸ್ತೇನೋ ಅನ್ನಿಸ್ತು. ಆಪರೇಷನ್ ನೋಡ್ತಾ ನೋಡ್ತಾ ನಾನು ಹೀಗೆ ದೊಡ್ಡ ಸರ್ಜನ್ ಆಗಬೇಕು ಅನ್ನಿಸ್ತು. ಇವತ್ತು ಓಟಿಗೆ ಹೋಗಿದ್ದೆ ಮಚ್ಚ. ಬೈಕ್ ಬಿಟ್ಟು ಕೆಳಗಿಳಿಯೋ, ಬಾರೆಲ್ಲ ಮಚ್ಚ. ಸೊ ನನ್ಗೆ ಇವಾಗಿರೋ ಕನ್ಫ್ಯೂಷನ್ನು ಇಲ್ಲೇ ಇದ್ದು ಓದ್ಲೋ ಅಥವಾ ಬ್ಯಾಂಗ್ಳೂರ್ ಹೋಗಿ ಇಂಡಸ್ಟ್ರಿ ಸೇರ್ಲೋ ಅಂತ. ನನ್ನ ಕನ್ಫ್ಯೂಷನ್ ಬಗೆಹರಿಸ್ಬೇಕು ಅಂತ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟವನು ಇವನೇ, ನನ್ನ ಫ್ರೆಂಡ್ ಮನು ಅಂತ. ವಿಚಿತ್ರ ನನ್ನ ಮಗ ಇವನು. ಯಾರ ಹತ್ರನೂ ಮಾತಾಡಲ್ಲ, ಫೇಸ್ಬುಕ್, ವಾಟ್ಸಪ್, ಮೊಬೈಲ್ ಏನೂ ಯೂಸ್ ಮಾಡಲ್ಲ. ಇವನು ಯಾವಾಗ ಫ್ರೆಂಡ್ ಆದ, ಹೇಗೆ ಫ್ರೆಂಡ್ ಆದ, ಹೆಂಗೆ ಕ್ಲೋಸ್ ಆದ ಅನ್ನೋದು ಗೊತ್ತಿಲ್ಲ, ಆದರೆ ತುಂಬ ಕ್ಲೋಸ್ ಮಾತ್ರ. ಇವನ ಬಗ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಇವನಿಗೆ ಡಾಕ್ಟರ್ ಆಗೋ ಹುಚ್ಚು ಎಷ್ಟಿದೆ ಅಂದರೆ 2 ವರ್ಷ IIT-ಲಿದ್ದು ಬಿಟ್ಟು ಬಂದಿದ್ದಾನೆ. ಇವಾಗ ಹೆಂಗಿದೆಯೋ ಲೈಫು ಅಂತ ಕೇಳಿದರೆ, ಇಷ್ಟಪಟ್ಟು ಕೋರ್ಸ್ ಓದ್ತಿದ್ದೀನಿ ಅನ್ನೋ ಖುಷಿ ಇದೆ. ಜನರ ಸೇವೆ ಮಾಡಬೇಕು ಅನ್ನೋ ನನ್ನ ಆಸೆ ಇನ್ನು ಕೆಲವೇ ವರ್ಷಗಳಲ್ಲಿ ಈಡೇರುತ್ತೆ. ಆದರೆ ನೀನು ತುಂಬ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಕಣೋ. ಇವಾಗಿಂದಲೇ ಓದೋಕೆ ಸ್ಟಾರ್ಟ್ ಮಾಡು. ಫೇಲ್ ಆಗ್ತಿದ್ದೀನಿ ಅಂತ ಡಿಪ್ರೆಸ್ ಆಗಿ ಕೂತ್ಕೋಬೇಡ. ಇಲ್ಲೇ ಇದ್ರೆ ಫೇಲ್ ಆಗ್ತಾ ಹಿಂಗೆ ಇರ್ತೀಯ. 20ರಿಂದ 30 ವರ್ಷ ಸಾಧನೆ ಮಾಡೋಕ್ಕೆ ರೈಟ್ ಟೈಮ್. 30 ದಾಟ್ತೋ ಮದ್ವೆ, ಮಕ್ಕಳು ಅಂತ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸಾಧನೆ ಮಾಡೋಕ್ಕೆ ಏಜ್ ಮ್ಯಾಟ್ರೇ ಆಗಲ್ಲ. ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು 2 ಸಲ ಫೇಲ್ ಆಗಿದ್ರು, ಇವಾಗ ಫೇಮಸ್ ಡಾಕ್ಟರ್ ಆಗಿಲ್ವಾ? ಬ್ಯಾಂಗ್ಳೂರ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಮತ್ ನನ್ ಬಗ್ಗೆ ಏನ್ ಯೋಚನೆ ಮಾಡಿದೀಯಾ? ಆ ಒಂದು ಕ್ಷಣ ನಾನು ಬ್ಲಾಂಕ್ ಆದೆ. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋತೀಪಾ. ಲೈಫಲ್ಲಿ ಇನ್ಯಾವತ್ತೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡ. ಅರ್ಥ ಮಾಡ್ಕೊ, ನೀನೇ ಹೇಳು ನಾನೇನ್ ಮಾಡ್ಲಿ ಅಂತ. ನಾನು ಏನ್ ಮಾಡ್ಲಿ ಅಂತ ಯಾವತ್ತೂ ಯಾರಿಗೂ ಕೇಳಕ್ ಹೋಗ್ಬೇಡ. ಲೈಫಲ್ಲಿ ನಿಂಗೇನ್ ಬೇಕಂತ ಒಂದು ಕ್ಲಾರಿಟಿ ಇಟ್ಕೋ. ನಿನ್ ಲೈಫಲ್ಲಿ ಏನ್ ಮಾಡ್ಬೇಕಂತ ನಿನಗ್ ಬಿಟ್ರೆ ಬೇರೆ ಯಾರಿಗೂ ನಿನ್ನಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಬಾಯ್. ಅನುಬಂಧನದ ಬಂಧನದಲ್ಲಿ, ಅನುರಾಗದ ಅಂಚಿನಲ್ಲಿ, ಈಗ ಬ್ರೇಕಪ್ನ ಬಿಗಿನಿಂಗ್ನಲ್ಲಿ. ಮೇ ಬಿ ನಾನು ಯಾವುದಕ್ಕೂ ಸರಿಯಾಗಿ ಟೈಮ್ ಕೊಡಲಿಲ್ಲ ಅನಿಸುತ್ತೆ. ಬೇಕಾದವ್ರಿಗೆ ಟೈಮ್ ಕೊಡಲಿಲ್ಲ. ಟೈಮ್ ಇದ್ದಾಗ ಧೈರ್ಯ ಇರಲಿಲ್ಲ, ಧೈರ್ಯ ಇದ್ದಾಗ ಕ್ಲಾರಿಟಿ ಇರಲಿಲ್ಲ. ಕನ್ಫ್ಯೂಷನ್ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಏನು ಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೂ ಪರವಾಗಿಲ್ಲ, ಏನು ಬೇಡ ಅನ್ನೋ ಕ್ಲಾರಿಟಿ ಆದರೂ ಇರಬೇಕು. ಆದರೆ ಅದು ನನ್ನಲ್ಲಿಲ್ಲ. ಬಸ್ ಕ್ಯಾಚ್ ಮಾಡಬೇಕು ಅಂತ ಓಡ್ಬಿಡ್ತೀನಿ, ಬಟ್ ಬಸ್ ಮಿಸ್ ಆಗುತ್ತೆ. ಆದರೆ ಅಲ್ಲೇ ಬಸ್ ಸ್ಟಾಪ್ನಲ್ಲೇ ಒಳ್ಳೇದೇನಾದರೂ ಸಿಗ್ಬೋದೇನೋ. ಅಧ್ಯಾಯ ಮುಗಿದಾಗೆ ಪುಸ್ತಕನೇ ಮುಗಿತೇನೋ ಅನ್ಕೊತೀವಿ. ಯಾರಿಗೊತ್ತು, ಪುಟ ತಿರುಗಿಸಿದ್ರೆ ಹೊಸ ಅಧ್ಯಾಯನೇ ಶುರುವಾಗ್ಬೋದೇನೋ. ದೀಪ ನನ್ನ ಮನಸ್ಸಿಂದ ದೂರ ಆಗಿದ್ಲು, ಆದರೆ ನನ್ನ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಕೊಟ್ಟೋಗಿದ್ಲು. ಅಂತೂ ಇಂತೂ ನನಗೇನು ಬೇಕೋ ಅದನ್ನೇ ಡಿಸೈಡ್ ಮಾಡಿದ್ದೀನಿ. ಇವಾಗಿಲ್ಲಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಲೈಫ್. ಹಲೋ ಮಗ, ನಿಂಗೆ ಸರ್ಜರಿ ಸೀಟ್ ಸಿಕ್ತು? ಪ್ರತಿಯೊಬ್ಬನ ಲೈಫಲ್ಲೂ ಈ ರೇಂಜ್ಗೆ ಕನ್ಫ್ಯೂಷನ್ಸ್ ಬರ್ಬೋದಾ? ಈ 10 ನಿಮಿಷದಲ್ಲಿ ನಾನು ತಗೊಳ್ಳೋ ಡಿಸಿಷನ್ ನೆಕ್ಸ್ಟ್ 10 ವರ್ಷದಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಉಲ್ಲಾಸ್, ಟ್ರೈನ್ಗೆ ಟೈಮ್ ಆಯಿತು, ನಾನೇ ನೋಡ್ತೀನಿ. ಎಸ್, ಬ್ಯಾಂಗ್ಳೂರಿಗೆ ಹೋಗ್ತಿರೋದು ಹರ್ಷ, ನಾನಲ್ಲ. ರೂಮ್ನಲ್ಲಿ ನಾನು ಅವತ್ತು ಪ್ರಫುಲ್ಗೆ ಟೈಪ್ ಮಾಡಿದ್ದೇ ಬೇರೆ, ಕಳಿಸಿದ್ದೇ ಬೇರೆ. ಫ್ರೆಂಡಿಂದ ಕಾಲ್ ಬಂದಿತ್ತು, ನನಗೆ ಕಿಮ್ಸ್ನಲ್ಲೇ ಸರ್ಜರಿ ಸೀಟ್ ಸಿಕ್ಕಿದೆ ಕಣ. ಕಂಗ್ರಾಟ್ಸ್ ಕಣ, ಲೈಫ್ ಇನ್ಮೇಲೆ ಚೆನ್ನಾಗಾಗುತ್ತಗೋ. ಆಲ್ ದ ಬೆಸ್ಟ್.
ಒಂದೇ ಒಂದು ನಿಮಿಷ, ಸಿನಿಮಾ ಇನ್ನೂ ಮುಗ್ದಿಲ್ಲ. ನನಗೆ ಬ್ಯಾಂಗ್ಳೂರ್ ಹೋಗು ಅಂತ ಹೇಳಿದ್ದು ಹರ್ಷ, ಆದರೆ ಅವನೇ ಬ್ಯಾಂಗ್ಳೂರ್ ಹೋದ. ಮೆಡಿಕಲ್ ಕಂಟಿನ್ಯೂ ಮಾಡು ಅಂತ ಹೇಳಿದ್ದು ಮನು, ಅವನೆಲ್ಲೋದ ನನಗೂ ಗೊತ್ತಿಲ್ಲ. ತುಂಬ ಹುಡುಕಾಡ್ದೆ, ಸಿಕ್ತಿಲ್ಲ. ನನ್ನ ಫ್ರೆಂಡ್ಸ್ನ ಕೇಳಿದ್ರೆ ಯಾರೋ ಮನು ಯಾವನ ಅವ್ನ್ ಮನು? ಯಾರೋ ಅವ್ನ್ ಮನು ಯಾರವನು ಮನು ಯಾರಿಗೂ ಗೊತ್ತಿಲ್ಲ. ನನ್ನ ಜೊತೆ ಇದ್ದಾಗೆಲ್ಲ ಡಾಕ್ಟರ್ ಬಗ್ಗೆನೇ ಮಾತಾಡ್ತಿದ್ದ. ಇಷ್ಟಕ್ಕೂ ಯಾರಿವನು? ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಗೊತ್ತಾಯ್ತು, ಪ್ರತಿಯೊಬ್ಬ ಮನುಷ್ಯನು ಅವನು ಒಂಟಿಯಾಗಿದ್ದಾಗ ಅವನಿಗವನೇ ಮಾತಾಡ್ಕೋತಾನೆ. ನಾನು ಅಷ್ಟೇ, ಮನು ಹೆಸರಲ್ಲಿ ನನಗೆ ನಾನೇ ಮೋಟಿವೇಟ್ ಮಾಡ್ಕೊತಾ ಇದ್ದೆ. ಆದರೆ ಅಲ್ಲಿ ಮನುನೇ ಇರಲಿಲ್ಲ. ನನ್ನಲ್ಲಿ ಈ ಪ್ರೊಫೆಷನ್ ಬಗ್ಗೆ ಇದ್ದ ಆಲೋಚನೆಗಳೇ ಮನು, ಅವನೇ ನಾನು. ಸೊ ಮನು ಯಾರು ಅಂತ ಅವಾಗ ಅರ್ಥ ಆಯಿತು. ಹೀಗೆ ನನ್ನ ಕನ್ಫ್ಯೂಷನ್ಸ್ ಎಲ್ಲ ಒಂದು ರೇಂಜಿಗೆ ಸಾಲ್ವ್ ಆಯಿತು. ನನ್ನ ಫೇಸಲ್ಲಿ ಒಂದು ಕಡೆ ಸ್ಮೈಲ್ ಇತ್ತು, ಇನ್ನೊಂದು ಕಡೆ ನನಗೂ ಗೊತ್ತಿಲ್ಲ. ಯಾರೋ ಅವನು ಮನು?